ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಒಂದು ಸದ್ಯಕ್ಕೆ ಬರ್ತಾ ಇರುವಂತದ್ದು. 10,000 ರೂಪಾಯಿವರೆಗೂ ನಿಮ್ಮ ಅಕೌಂಟ್ಗೆ ಈಗ ಹಣ ಜಮೆ ಆಗಲು ಶುರುವಾಗುತ್ತೆ. ಹೌದು ವೀಕ್ಷಕರೇ, ಎಷ್ಟು ಹಣ ಬರುತ್ತೆ, ಯಾರಿಗೆ ಹಣ ಬರುತ್ತೆ, ಯಾರಿಗೆ ಬರಲ್ಲ, ಅದು ಕೂಡ ವಿಡಿಯೋದಲ್ಲಿ ನೋಡೋಣ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ಗೃಹಲಕ್ಷ್ಮಿಯರಿಗೆ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಎರಡನೇದಾಗಿ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ ಮುಖ್ಯವಾದ ಮಾಹಿತಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಫೆಬ್ರವರಿ ತಿಂಗಳಿನಿಂದ ಎಲ್ಲಾ ಕೂಡ ಬದಲಾವಣೆ ಆಗ್ತಾ ಇದೆ. ಏನೆಲ್ಲ ಹೊಸ ನಿಯಮಗಳು ಜಾರಿಗೆ ಬರುತ್ತೆ, ರೇಷನ್ ಕಾರ್ಡ್ ಇದ್ದವರು ಪೂರ್ತಿಯಾಗಿ ನೋಡಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ದಾಖಲೆಯ ಮಟ್ಟಕ್ಕೆ ಏರಿಕೆ ಆಗಿದೆ ಬಂಗಾರ ಮತ್ತು ಬೆಳ್ಳಿ. ಈಗ ಖರೀದಿ ಮಾಡ್ಬೇಕಾ ಬೇಡವಾ? ತಜ್ಞರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಇನ್ನೂ ಬೆಲೆ ಜಾಸ್ತಿ ಏರಿಕೆ ಆಗುತ್ತಾ ಅಥವಾ ಮತ್ತೆ ಮುಂದಿನ ದಿನದಲ್ಲಿ ಬೆಲೆ ಕಡಿಮೆ ಆಗುತ್ತಾ? ಇದ್ರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ. ಇನ್ನು ಅಟಲ್ ಪೆನ್ಷನ್ ಯೋಜನೆ, ಹೌದು ವೀಕ್ಷಕರೇ, ಅಟಲ್ ಪೆನ್ಷನ್ ಯೋಜನಾ ಮೂಲಕ ತಿಂಗಳಿಗೆ 5,000 ರೂಪಾಯಿ ನಿಮಗೆ ಕೇಂದ್ರ ಸರ್ಕಾರದಿಂದ ಸಿಗಲಿದೆ ವೀಕ್ಷಕರೇ. ಈ ಯೋಜನೆಗೆ ಏನೆಲ್ಲ ಅರ್ಹತೆಗಳಿರ್ಬೇಕು, ಏನೆಲ್ಲ ದಾಖಲೆ ಬೇಕು, ಎಲ್ಲಿ ಅರ್ಜಿ ಹಾಕಬೇಕು, ಎಲ್ಲಾ ಕೂಡ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ ವೀಕ್ಷಕರೇ. ತಿಂಗಳಿಗೆ 5,000 ರೂಪಾಯಿ ಬರುತ್ತೆ ನಿಮಗೆ ಈ ಯೋಜನೆಯಲ್ಲಿ ಜಾಯ್ನ್ ಆದ್ರೆ. ಇನ್ನು ವೀಕ್ಷಕರೇ, ನೀವು ಕೂಡ ಏನಾದ್ರೂ ಬೈಕು, ಕಾರು, ವಾಹನ ಹೊಂದಿದ್ರೆ, ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಬಂದ್ ಆಗುತ್ತೆ. ಹೌದು, ಕೇಂದ್ರ ಸರ್ಕಾರ ಮೋಟಾರು ವಾಹನ ಕಾಯ್ದೆಗಳಲ್ಲಿ ತಿದ್ದುಪಡಿ ಮಾಡಲು ಮುಂದಾಗಿದ್ದು ಕಠಿಣ ನಿಯಮಗಳನ್ನ ಜಾರಿಗೆ ತರ್ತಾ ಇದೆ. ಇನ್ನೊಂದು ಕಡೆಗೆ ವೀಕ್ಷಕರೇ, ನಿಫಾ ವೈರಸ್ ಆತಂಕ, 100 ಜನರಿಗೆ ಮತ್ತೆ ಕ್ವಾರಂಟೈನ್ ಮಾಡಲಾಗಿದೆ. ಎಲ್ಲಿ ಈ ಒಂದು ಆತಂಕ ಶುರುವಾಗಿದೆ? ಭಾರತದಲ್ಲಿ ನಿಫಾ ವೈರಸ್ ಅಲರ್ಟ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕರ್ನಾಟಕದ, ಭಾರತದ ಪ್ರತಿಯೊಂದು ಯೋಜನೆಗಳ ಬಗ್ಗೆ ಅಪ್ಡೇಟ್ ನೋಡೋಣ. ಇನ್ನೊಂದು ಕಡೆಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಅದಕ್ಕಂದ್ರೆ ನಿಮಗೆ ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು ವೀಕ್ಷಕರೇ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಈಗಾಗಲೇ ನಿಮಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಳೆಯ ಕಂತು ಜಮೆ ಆಯ್ತಾ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯಾದ್ಯಂತ ಈಗ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗೋದಕ್ಕೆ ಶುರು ಕೂಡ ಆಗಿದೆ. ಹಣ ಕೂಡ ಬಿಡುಗಡೆಯಾಗಿದೆ. ಈಗ DBT ಮೂಲಕ ಟ್ರಾನ್ಸ್ಫರಿಂಗ್ ಕೂಡ ಆಗ್ತಾ ಇದೆ. ಹೌದು, ಇದು ಸಿಹಿ ಸುದ್ದಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಅಂತಾನೆ ಹೇಳ್ಬಹುದು. ಇಲ್ಲಿವರೆಗೂ ಸರ್ಕಾರ ಡಿಸೆಂಬರ್ ವರೆಗೂ, ನಾವು ಜನವರಿ ತಿಂಗಳು ಬಿಟ್ಟು ಹೇಳ್ತಾ ಇದ್ದೀವಿ, 2025 ಡಿಸೆಂಬರ್ ವರೆಗೂ 29 ಕಂತು ಹಣವನ್ನ ಹಾಕಬೇಕಾಗಿತ್ತು. ಅಂದ್ರೆ 58,000 ರೂಪಾಯಿವರೆಗೂ ಗೃಹಲಕ್ಷ್ಮಿಯರಿಗೆ ಬರಬೇಕಿತ್ತು. ಆದ್ರೆ ತಾಂತ್ರಿಕ ದೋಷದಿಂದ ಆಗಿರಬಹುದು ಅಥವಾ ಸ್ವಲ್ಪ ತಡ ಪೇಮೆಂಟ್, ಲೇಟ್ ಪೇಮೆಂಟ್ ಆಗಿರೋದ್ರಿಂದ 5 ತಿಂಗಳ ಹಣ ಗೃಹಲಕ್ಷ್ಮಿಯರಿಗೆ ಬಂದಿರಲಿಲ್ಲ. ಸೊ ವೀಕ್ಷಕರೇ, ಇದರಲ್ಲಿ ಈಗ 2 ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣವನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಎಂಬುವ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ನಿಮ್ಮ ಅಕೌಂಟ್ಗೆ ಇನ್ನು 2 ದಿನದ ಒಳಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ಅಂದ್ರೆ ರಾಜ್ಯ ಸರ್ಕಾರದಿಂದ ಈಗ 4,000 ರೂಪಾಯಿ ಹೋದ ವರ್ಷದ 2025 ಹಳೆಯ 2 ಕಂತು, ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನು ಗೃಹಲಕ್ಷ್ಮಿ ಅಕೌಂಟ್ಗೆ ಬಂದಿದ್ದಿಲ್ಲ ನೋಡಿ, ಆ 2 ಕಂತು ಹಣವನ್ನ ಈಗ ಬಿಡುಗಡೆ ಮಾಡಿದ್ದು ಅದು ನಿಮ್ಮ ಅಕೌಂಟ್ಗೆ ಈಗ ಜಮೆ ಆಗೋದಕ್ಕೆ ಶುರು ಕೂಡ ಆಗಲಿದೆ ವೀಕ್ಷಕರೇ. ನಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ. ಎದಕ್ಕಂದ್ರೆ 14 ದಿನದ ಸಮಯ ಬೇಕಾಗುತ್ತೆ ವೀಕ್ಷಕರೇ. 21, 22ನೇ ತಾರೀಕಿಗೆ ಹಣ ಕೂಡ ಬಿಡುಗಡೆ ಆಗಿತ್ತು. ಸೊ ವೀಕ್ಷಕರೇ, ಇಲ್ಲಿ ನಿಮಗೆ 4 ರಿಂದ 5ನೇ ತಾರೀಕಿನ ಒಳಗೆ ಅಥವಾ ಇದೇ ಒಂದು 31ನೇ ತಾರೀಕಿನ ಒಳಗೆ ಹಣ ಗ್ಯಾರಂಟಿ ಬರಲಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಅಲ್ಲಿ ಹೆಸರು, ಬ್ಯಾಂಕ್ ನಲ್ಲಿರೋ ಹೆಸರು ಸೇಮ್ ಆಗಿರ್ಬೇಕು. ಏನಾದ್ರೂ ಮಿಸ್ ಮ್ಯಾಚಿಂಗ್ ಆದ್ರೆ, ಹೆಸರು ಬದಲಾವಣೆ ಆದ್ರೆ ನಿಮ್ಮ ಅಕೌಂಟ್ಗೆ ಹಣ ಬರಲ್ಲ. ಇನ್ನು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರ್ಬೇಕು. ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿರ್ಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಒಂದು ವೇಳೆ ನಿಮ್ಮ ಒಂದು BPL ಕಾರ್ಡ್ ಏನಾದ್ರೂ ಅನರ್ಹ ಅಥವಾ ಬ್ಯಾನ್ ಮಾಡಿದ್ರೆ ಅಥವಾ BPL ಕಾರ್ಡ್ APL ಗೆ ವರ್ಗಾವಣೆ ಆಗಿದ್ರೆ ಅವಾಗ್ಲೂ ಕೂಡ ನಿಮಗೆ ಹಣ ಬರೋದು ಸ್ವಲ್ಪ ತಡವಾಗಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇಲ್ಲಿವರೆಗೂ 2 ತಿಂಗಳದ್ದು ಹಣ ಹಾಕಿದ್ದಾರೆ. ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳ ಹಣ ಬಜೆಟ್ ನಲ್ಲಿ ಅಥವಾ ಫೆಬ್ರವರಿಯಲ್ಲಿ, ಮಾರ್ಚ್ ಅಲ್ಲಿ ಇದರ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗಲಿದೆ ವೀಕ್ಷಕರೇ. ಆ ಹಣವು ಕೂಡ ನಿಮಗೆ ಫೆಬ್ರವರಿಯಲ್ಲಿ ಬರಬಹುದು. ಇನ್ನು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಕರ್ನಾಟಕದಲ್ಲಿ ಈಗ ಅನ್ನಭಾಗ್ಯ ಫಲಾನುಭವಿಗಳಿಗೆ BPL ಕಾರ್ಡ್ ಇದ್ದವರಿಗೆ ಇನ್ ಮುಂದೆ ಅಕ್ಕಿ ಜೊತೆಗೆ ಇಂದಿರಾ ಫುಡ್ ಕಿಟ್ ಕೂಡ
ಉಚಿತವಾಗಿ ಕೊಡಲಾಗ್ತಾ ಇದೆ. ಎಲ್ಲಾ ಒಂದು ರೇಷನ್ ಕಾರ್ಡ್ ಗ್ರಾಹಕರಿಗೂ ಕೂಡ ಇನ್ಮುಂದೆ ಯೋಜನೆಯಲ್ಲಿ ಬದಲಾವಣೆ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಇಲ್ಲಿ ಮುಖ್ಯವಾಗಿ ಅನ್ನಭಾಗ್ಯ ಯೋಜನೆ ಕೂಡ ಗ್ಯಾರಂಟಿ ಯೋಜನೆ ಒಂದು ಭಾಗವಾಗಿದೆ. ಆದ್ರೆ ಈ ಒಂದು ಯೋಜನೆಯನ್ನ ಪರಿಷ್ಕರಣೆ ಈಗ ಮಾಡಲಾಗಿದೆ. ಅಕ್ಕಿ ಜನರು ಮಾರಾಟ ಮಾಡ್ತಾ ಇದ್ದಾರೆ ಹಣಕ್ಕೋಸ್ಕರ ಅಂತ, ಅದನ್ನ ಈಗ ಬಂದ್ ಮಾಡಲಾಗ್ತಾ ಇದೆ. ಅಕ್ಕಿ ವಿತರಣೆ ಕಡಿಮೆ ಮಾಡಲಾಗ್ತಾ ಇದೆ. 10 ಕೆಜಿ ಬದಲಾಗಿ ಇನ್ ಮುಂದೆ ಫೆಬ್ರವರಿ ತಿಂಗಳಿನಿಂದಲೇ 5 ಕೆಜಿ ಅಕ್ಕಿ ಮಾತ್ರ ಕೊಡ್ತಾರೆ. 5 ಕೆಜಿ ಅಕ್ಕಿ ಬದಲಾಗಿ ಹಣ ಕೊಡಲ್ಲ. 5 ಕೆಜಿ ಅಕ್ಕಿ ಬದಲಾಗಿ ನಿಮಗೆ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ ವೀಕ್ಷಕರೇ. ಈ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಸೇರಿ ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಫ್ರೀ ಆಗಿ ಕೊಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇದು ಕೂಡ ನಿಮಗೆ ಫೆಬ್ರವರಿ 10ನೇ ತಾರೀಕಿನ ಒಳಗೆ ನಿಮ್ಮ ಕೈಗೆ ಸೇರಲಿದೆ ಅಂತಾನು ಕೂಡ ಹೇಳಬಹುದು. ಈಗಾಗಲೇ ಎಲ್ಲಾ ಕೂಡ ರೆಡಿ ಆಗಿದೆ. 1,27,00,000 ಫುಡ್ ಕಿಟ್ ಗಳನ್ನ ರೆಡಿ ಮಾಡಲಾಗಿದೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಈಗ ನಿಮ್ಮ ಕುಟುಂಬದಲ್ಲಿ 5 ಜನರಿದ್ದಾರೆ ಅಂದ್ರೆ ನಿಮಗೆ 7.5 ಕೆಜಿಯ ಕಿಟ್ ಅನ್ನ ಕೊಡ್ತಾರೆ. ಅದೇ ತರ ನಿಮ್ಮ ಕುಟುಂಬದಲ್ಲಿ 4 ಜನರಿದ್ದರೆ ಅಂತ ಕುಟುಂಬಕ್ಕೆ 5 ಕೆಜಿಯ ಕಿಟ್ ಅನ್ನ ಕೊಡ್ತಾರೆ. ಒಂದು ಕುಟುಂಬದಲ್ಲಿ 2 ಜನರಿದ್ದರೆ ಅಂತ ಕುಟುಂಬಕ್ಕೆ ಬರೋಬ್ಬರಿ 2.5 ಕೆಜಿಯ ಕಿಟ್ ಅನ್ನ ಕೊಡ್ತಾರೆ. ಇದು ನಿಮಗೆ ಗೊತ್ತಿರಲಿ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಬಂಗಾರ ಹಾಗೂ ಬೆಳ್ಳಿ ದರ ಈಗ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ. ಎಲ್ಲಾ ದಾಖಲೆಯವನ್ನ ಮುರಿದು ಬಂಗಾರ ಬೆಳ್ಳಿ ದರ ಭಾರಿ ಒಂದು ಆಕಾಶಕ್ಕೆ ಮುಟ್ಟಿರುವಂತದ್ದು. ಈಗ ಮತ್ತೆ 1,690 ರೂಪಾಯಿ ಬಂಗಾರ 10 ಗ್ರಾಮ್ ಮೇಲೆ ಏರಿಕೆ ಆಗೋದ್ರ ಮೂಲಕ ಇವತ್ತಿನ ದರ ಬಂದು 1,61,000 ರೂಪಾಯಿ. ಭಾರತದ ಇತಿಹಾಸದಲ್ಲೇ ಬಂಗಾರ ಎಲ್ಲಾ ದಾಖಲೆಗಳನ್ನ ಮುರಿದು ಮುಂದೆ ನುಗ್ಗಿದೆ ಅಂತಾನೆ ಹೇಳ್ಬೋದು. ಈಗ ಮತ್ತೆ ಬೆಲೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ? ಎದಕ್ಕಂದ್ರೆ ವೀಕ್ಷಕರೇ, ಈಗ ನಾವು ಗ್ರಾಫ್ ನೋಡೋದಾದ್ರೆ ಇಳಿಕೆ ಪ್ರಮಾಣ ಕಡಿಮೆ ಇದೆ, ಏರಿಕೆ ಆಗೋ ಪ್ರಮಾಣ ಜಾಸ್ತಿ ಇದೆ. ಒಂದು ದಿನ 1,000 ರೂಪಾಯಿ ಇಳಿಕೆ ಆದ್ರೆ ಮರುದಿನ 3,000 ರೂಪಾಯಿ ಜಾಸ್ತಿ ಆಗಿದೆ. ಒಂದು ದಿನ 2,000 ರೂಪಾಯಿ ಇಳಿಕೆ ಆದ್ರೆ ಮರುದಿನ 5,000 ರೂಪಾಯಿ ಬಂಗಾರ ಏರಿಕೆ ಆಗಿದೆ. ಗ್ರಾಫ್ ನೋಡಿದ್ರೆ, ಟ್ರೆಂಡ್ ನೋಡಿದ್ರೆ ಈಗ ಬಂಗಾರ ಮತ್ತಷ್ಟು ಏರಿಕೆ ಆಗುವ ನಿರೀಕ್ಷೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ದರ ಬಂದು 1,61,950 ರೂಪಾಯಿ ಆಗಿರುವಂತದ್ದು. ಇನ್ನು ಎರಡನೇದಾಗಿ ಬೆಳ್ಳಿ ದರವು ಕೂಡ ಇದೇ ತರ ಏರಿಕೆ ಆಗ್ತಾ ಇದೆ. ಒಂದು ದಿನ 5,000 ರೂಪಾಯಿ ಕಡಿಮೆ ಆದ್ರೆ ಮರುದಿನ 15,000 ರೂಪಾಯಿ ಏರಿಕೆ ಆಗಿದೆ. ಒಂದು ದಿನ 10,000 ರೂಪಾಯಿ ಇಳಿಕೆ ಆದ್ರೆ ಮರುದಿನ 25,000 ರೂಪಾಯಿ ಏರಿಕೆ ಆಗಿದೆ. ಇಲ್ಲಿ ನಾವು ಗ್ರಾಫ್ ಲೆಕ್ಕ ಮಾಡಿದಾಗ ಈ ಬೆಳ್ಳಿ ದರವು ಕೂಡ ಅಪ್ ಟ್ರೆಂಡ್ ನಲ್ಲಿದೆ, ಅಂದ್ರೆ ಮೇಲೆ ಹೋಗೋ ಚಾನ್ಸ್ ಇದೆ. ಈಗ ಮತ್ತೆ 25,000 ರೂಪಾಯಿ ಏರಿಕೆಯಾಗಿ 3,60,000 ರೂಪಾಯಿ ದಾಟಿದೆ. ಇದು ದಾಖಲೆ ಮುರಿದಿದೆ ಅಂತ ಹೇಳ್ಬೋದು. 1 ಕೆಜಿ ಬೆಳ್ಳಿ ದರ ಈಗ 3,60,000 ರೂಪಾಯಿ ಆಗಿರುವಂತದ್ದು. ವೀಕ್ಷಕರೀಗ ಅಟಲ್ ಪೆನ್ಷನ್ ಯೋಜನಾ, ಹೌದು ವೀಕ್ಷಕರೇ, ಈ ಒಂದು ಯೋಜನೆಯಡಿಯಲ್ಲಿ ನೀವು ಕೂಡ ಬೇಗನೆ ಹೆಸರನ್ನ ನೋಂದಣಿ ಮಾಡಿಕೊಳ್ಳಿ. ಅದಕ್ಕಂದ್ರೆ ಕೇಂದ್ರ ಸರ್ಕಾರ ಈ ಯೋಜನೆ ಮತ್ತೆ ಈಗ 5 ವರ್ಷಕ್ಕೆ ಎಕ್ಸ್ಟೆಂಡ್ ಇಲ್ಲಿ ಮಾಡಿರುವಂತದ್ದು. ಈ ಒಂದು ಯೋಜನೆಯಡಿಯಲ್ಲಿ ನಿಮಗೆ ತಿಂಗಳಿಗೆ 5,000 ರೂಪಾಯಿವರೆಗೂ ಪೆನ್ಷನ್ ಬರುತ್ತೆ ನೀವು 60 ವರ್ಷ ದಾಟಿದ ಮೇಲೆ. ಆದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಯೋಜನೆಯಲ್ಲಿ, ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು. 18 ವಯಸ್ಸು 40 ವರ್ಷದ ಒಳಗಿರ್ಬೇಕು. ಅಂದ್ರೆ 18ರಿಂದ 40 ವರ್ಷದ ಒಳಗಿರ್ಬೇಕು. ಬ್ಯಾಂಕ್ ಖಾತೆ ಹೊಂದಿರಬೇಕು. ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಬ್ಯಾಂಕ್ಗೆ ಲಿಂಕ್ ಆಗಿರಬೇಕು. ಅಂತವರು ಈ ಯೋಜನೆಗೆ ಅರ್ಜಿಯನ್ನ ಹಾಕಬಹುದು ವೀಕ್ಷಕರೇ. ಒಂದು ವೇಳೆ ಈ ಒಂದು ಅರ್ಜಿಯಲ್ಲಿ ನೀವು ಅರ್ಜಿ ಹಾಕಿದ್ದೆ ಆದಲ್ಲಿ ನಿಮಗೆ 60 ವರ್ಷ ಆದ ನಂತರ ನಿಮಗೆ ಪ್ರತಿ ತಿಂಗಳು ಸರ್ಕಾರದಿಂದ 5,000 ರೂಪಾಯಿ ಪೆನ್ಷನ್ ಕೂಡ ಬರಲಿದೆ ವೀಕ್ಷಕರೇ. ಒಂದು ವೇಳೆ ನಿಮಗೆ ಈಗ 18 ವರ್ಷ ಇದ್ರೆ ನೀವು ಪ್ರತಿ ತಿಂಗಳು ಈಗಿನಿಂದಲೇ 210 ರೂಪಾಯಿ ಪಾವತಿ ಮಾಡಬೇಕು. ಮತ್ತೆ ನೀವು 30 ವರ್ಷ ದಾಟಿದ್ರೆ ಪ್ರತಿ ತಿಂಗಳು ನೀವು 450 ರೂಪಾಯಿವರೆಗೂ ಪಾವತಿ ಮಾಡಬೇಕು. 40 ವರ್ಷ ದಾಟಿದ್ದಲ್ಲಿ ನೀವು 291 ರೂಪಾಯಿಯಿಂದ 1,451 ರೂಪಾಯಿವರೆಗೂ ಪಾವತಿ ಮಾಡಬೇಕು ವೀಕ್ಷಕರೇ. ಅವಾಗ ನಿಮಗೆ ನೀವು ಕೊಟ್ಟಿರೋ ಇನ್ವೆಸ್ಟ್ಮೆಂಟ್ ಮೇಲೆ 1,000 ರೂಪಾಯಿ ಆಗಿರ್ಬೋದು, ಗರಿಷ್ಠ ಮಟ್ಟದ 5,000 ರೂಪಾಯಿವರೆಗೂ ನಿಮಗೆ ಪೆನ್ಷನ್ ಪ್ರತಿ ತಿಂಗಳು ಕೂಡ ಬರುತ್ತೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಇದಕ್ಕೆ ಅರ್ಜಿ ಹಾಕೋದಕ್ಕೆ ನೀವು ಆನ್ಲೈನ್ ಅಥವಾ ಸೇವಾ ಸಿಂಧು ಕೇಂದ್ರಕ್ಕೆ ಭೇಟಿ ಕೊಡಬಹುದು. ಇನ್ನು ಕೊನೆಯದಾಗಿ ನೀವೇನಾದ್ರೂ ಇನ್ ಮುಂದೆ ಪದೇ ಪದೇ ಸಂಚಾರ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ವಾಹನ ಸವಾರರು ಎಚ್ಚರವಾಗಿರ್ಬೇಕು. ಸರ್ಕಾರದ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು. ಒಂದು ವೇಳೆ ನೀವೇನಾದ್ರೂ 5-6 ತಪ್ಪು ಮಾಡಿದ್ರೆ ವರ್ಷದಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗಬಹುದು ವೀಕ್ಷಕರೇ. ಒಂದು ವೇಳೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾದ ಮೇಲೆ ನೀವೇನಾದ್ರೂ ಬೈಕು, ಕಾರು, ವಾಹನ ಓಡಿಸಿದ್ದೆ ಆದಲ್ಲಿ ನಿಮಗೆ ಜೈಲು ಶಿಕ್ಷೆ ಕೂಡ ಆಗಬಹುದು. ಹೀಗಾಗಿ ಹೊಸ ಒಂದು ನಿಯಮ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಪದೇ ಪದೇ ನೀವೇನಾದ್ರೂ ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಅಥವಾ ರಸ್ತೆಗಳಲ್ಲಿ ವೀಲಿಂಗ್ ಮಾಡಿದ್ರೆ, ಅಡ್ಡಾದಿಡ್ಡಿ ಓಡಾಡಿದ್ರೆ, ಅಥವಾ ನೀವೇನಾದ್ರೂ ರಾಂಗ್ ರೂಟ್ ನಲ್ಲಿ ಓಡಾಡಿದ್ದೆ ಆಗಿರ್ಬೋದು, ತ್ರಿಬಲ್ ಸೆಟ್ಟಿಂಗ್ ಓಡಾಡಿದ್ದೆ ಆಗಿರ್ಬೋದು, ಇದೇ ತರ ನೀವು 5-6 ತಪ್ಪುಗಳನ್ನ ವರ್ಷದಲ್ಲಿ ಮಾಡಿದ್ದೆ ಆದಲ್ಲಿ ದಂಡ ಮಾತ್ರ ಅಲ್ಲ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗಬಹುದು. ಕೇಂದ್ರದ ಸರ್ಕಾರದ ರಸ್ತೆ ಸಾರಿಗೆ ಸಚಿವಾಲಯ
ಮೋಟಾರು ವಾಹನ ನಿಯಮಗಳಿಗೆ ತಿದ್ದುಪಡಿ ತಂದಿರುವಂತದ್ದು ವೀಕ್ಷಕರೇ. ಪದೇ ಪದೇ ನಿಯಮಗಳನ್ನ ಉಲ್ಲಂಘನೆ ಮಾಡೋ ಚಾಲಕರನ್ನ ತಡೆಯುವ ಗುರಿ ಹೊಂದಿದೆ. ವರ್ಷದಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಚಾಲನಾ ಪರವಾನಗಿನೇ ರದ್ದು ಮಾಡಲಾಗುತ್ತಂತೆ. ಇನ್ನು ಬನ್ನಿ ಕೊನೆಯದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ. ನಮ್ಮ ದೇಶದಲ್ಲಿ ಮತ್ತೆ ನಿಫಾ ವೈರಸ್ ಆತಂಕ ಜಾಸ್ತಿ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 100 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಹೌದು ವೀಕ್ಷಕರೇ, 2026 ಹೊಸ ವರ್ಷ ಶುರುವಾಗಿದೆ. ಅದರ ನಡುವೆ ಈಗ ಮತ್ತೊಂದು ಹೊಸ ವೈರಸ್, ಹೌದು ನಿಫಾ ವೈರಸ್ ಸೋಂಕು ಕಾಣಿಸಿಕೊಂಡಿದೆಯಂತೆ. ಇದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ, ಹೌದು ವೀಕ್ಷಕರೇ, ಪಶ್ಚಿಮ ಬಂಗಾಳದ ಭಾಗದಲ್ಲಿ ವರದಿ ಪ್ರಕಾರ ಸುಮಾರು 100 ಜನರನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಹೋಮ್ ಕ್ವಾರಂಟೈನ್ ಅಲ್ಲಿ ಇಡಲಾಗಿದೆಯಂತೆ. ಓರ್ವ ರೋಗಿಯ ಸ್ಥಿತಿ ಗಂಭೀರವಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಪರಿಸ್ಥಿತಿ ನಿಯಂತ್ರಿಸಲು ಸ್ಥಳೀಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕಂಟೈನ್ಮೆಂಟ್ ಝೋನ್ಗಳನ್ನು ಕೂಡ ಕೈಗೊಂಡಿದ್ದಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ನಿಫಾ ವೈರಸ್ ಎಂಬುದು ಒಂದು ಡೇಂಜರಸ್ ಸೋಂಕು ಅಂತಾನೂ ಕೂಡ ಹೇಳಲಾಗಿದೆ. ಕೊರೋನಾ ಕಾಲದಲ್ಲಿ ಯಾವ ತರ ಕ್ವಾರಂಟೈನ್ ಮಾಡ್ತಿದ್ರು ನೋಡಿ, ಅದೇ ತರ ಈಗ ಪಶ್ಚಿಮ ಬಂಗಾಳದಲ್ಲಿ ನಿಫಾ ವೈರಸ್ ಸೋಂಕು ಪತ್ತೆಯಾದ ಜಾಗದಲ್ಲಿ ಮತ್ತೆ ಅಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಅಂತೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮಾಡಿ.